ಮಾಜಿ ಮುಖ್ಯಮಂತ್ರಿಗಳ ಸ್ಪರ್ಧೆಯಿಂದ ಹೈವೋಲ್ಟೇಜ್ ಕ್ಷೇತ್ರವಾಗಿ ಬದಲಾಗಿದ್ದಂತಹ ಮಂಡ್ಯ ಲೋಕಸಭಾ ಚುನಾವಣಾ ಫಲಿತಾಂಶ ಕೂಡ ಹೊರಬಿದ್ದಿದೆ. ಅದರಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಭರ್ಜರಿಯಾಗಿ ಗೆಲುವನ್ನ ದಾಖಲಿಸಿದ್ದಾರೆ. ಈ ಮೂಲಕ ಮಗನ ಸೋಲಿನ ಸೇಡನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ತೀರಿಸಿಕೊಂಡಿದ್ದಾರೆ. ನಿಖಿಲ್ ಲಾಸ್ಟ್ ಟೈಮ್ 1,25,000 ಅಂತರಗಳಿಂದ ಸೋತಿದ್ರು. ಬಟ್ ಈ ಸಲ ದುಪ್ಪಟ್ಟು ಮತಗಳನ್ನ ತೆಗೆದುಕೊಳ್ಳುವ ಮೂಲಕ ಸೋಲಿಗೆ ಸೇಡನ್ನ ತೀರಿಸಿಕೊಳ್ಳೋ ಕೆಲಸವನ್ನ ಕೂಡ ಮಾಡಿದ್ದಾರೆ. ಹಾಗಾದ್ರೆ 8 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಜೆಡಿಎಸ್ಗೆ ಏನ್ ಲೀಡ್ ಸಿಕ್ಕಿದೆ ಅದನ್ನ ನೋಡ್ತಾ ಹೋಗೋದಾದ್ರೆ ಒಟ್ಟು ಮತ ಕುಮಾರಸ್ವಾಮಿ ಅವರು ಪಡ್ಕೊಂಡಿದ್ದು ನೋಡ್ತಾ ಇದೀವಿ ನಾವು. ಅದರಲ್ಲಿ ಗೆಲುವಿನ ಅಂತರ 2,84,620 ಮತಗಳು ಗೆಲುವಿನ ಅಂತರ ಆಗಿದೆ. 8,51,881 ಮತಗಳನ್ನ ಕುಮಾರಸ್ವಾಮಿ ಪಡ್ಕೊಂಡ್ರೆ ಸ್ಟಾರ್ ಚಂದ್ರು 5,67,261 ಮತಗಳನ್ನ ಪಡ್ಕೊಂಡಿದ್ದಾರೆ. ಇನ್ನು ಮಂಡ್ಯದಲ್ಲಿ ಕ್ಷೇತ್ರವಾರು ಮತಗಳ ವಿವರವನ್ನ ಗಮನಿಸಿದ್ರೆ ಇಲ್ಲಿ ಕುಮಾರಸ್ವಾಮಿ ಅವರು 1,05,253 ಮತಗಳನ್ನ ಪಡ್ಕೊಂಡಿದ್ದಾರೆ. ಸ್ಟಾರ್ ಚಂದ್ರು 67,033 ಮತಗಳನ್ನ ಪಡ್ಕೊಂಡಿದ್ದಾರೆ. ಇಲ್ಲಿ ಜೆಡಿಎಸ್ಗೆ ಲೀಡ್ ಸಿಕ್ಕಿದೆ. 38,220 ಮತಗಳ ಲೀಡು ಮಂಡ್ಯ ಸಿಟಿಯಲ್ಲಿ ಸಿಕ್ಕಿದೆ. ಇಲ್ಲಿ ಕಾಂಗ್ರೆಸ್ ಶಾಸಕರು ಇದ್ದಾರೆ. ಮದ್ದೂರಿನಲ್ಲಿ ಏನಾಗಿದೆ ಕತೆ ಅಂತ ನೋಡಿದ್ರೆ ಇಲ್ಲೂ ಕೂಡ ಅಷ್ಟೇ ಜೆಡಿಎಸ್ ಹಾಗೂ ಬಿಜೆಪಿಗೆ ಸಿಕ್ಕಿರುವಂತಹ ಲೀಡ್ 56,778. ಕುಮಾರಸ್ವಾಮಿ ಅವರು ಪಡ್ಕೊಂಡಂತಹ ಮತ 1,15,671. ಇನ್ನೊಂದು ಕಡೆಗೆ ಸ್ಟಾರ್ ಚಂದ್ರು ಅವರಿಗೆ ಸಿಕ್ಕಂತಹ ಮತಗಳು ಅರ್ಧದಷ್ಟಿದಾವೆ ಅನ್ನೋದು ತಿಳಿದು ಬರ್ತಾ ಇದೆ. ಇನ್ನು ಮೇಲುಕೋಟೆಯಲ್ಲಿ ಕುಮಾರಸ್ವಾಮಿ ಅವರಿಗೆ 1,10,896 ಮತಗಳು ಸಿಕ್ಕಿದ್ರೆ ಸ್ಟಾರ್ ಚಂದ್ರು ಅವರಿಗೆ 61,014 ಮತಗಳು ಸಿಕ್ಕಿದೆ. ಇಲ್ಲೂ ಕೂಡ ಲೀಡ್ ನ ಮಾರ್ಜಿನ್ 49,882 ಅನ್ನೋದು ತಿಳಿದು ಬರ್ತಾ ಇದೆ. ಶ್ರೀರಂಗಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರಿಗೆ ಸಿಕ್ಕಂತಹ ಲೀಡು 48,581. ಹಾಗೆ ಕುಮಾರಸ್ವಾಮಿ ಮತ್ತು ಸ್ಟಾರ್ ಚಂದ್ರು ಪಡ್ಕೊಂಡಂತಹ ಮತಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ನಾಗಮಂಗಲದಲ್ಲಿ ಕುಮಾರಸ್ವಾಮಿ ಅವರಿಗೆ ಸಿಕ್ಕಂತಹ ಲೀಡು 46,511 ಆಗ್ತಾ ಇದೆ. ಟೋಟಲ್ ಮತಗಳು 1,13,087 ಮತಗಳನ್ನ ಕುಮಾರಸ್ವಾಮಿ ಅವರು ಪಡ್ಕೊಂಡಿದ್ದಾರೆ. ಅದರ ಅರ್ಧದಷ್ಟು ಮತಗಳನ್ನ ಮಾತ್ರ ಸ್ಟಾರ್ ಚಂದ್ರು ಅವರು ದಕ್ಕಿಸಿಕೊಂಡಿದ್ದಾರೆ. ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಲೀಡ್ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಿಕ್ಕಿದೆ. ಅಂದ್ರೆ ಬೇರೆ ಕ್ಷೇತ್ರಗಳಿಗೆ ಕಂಪೇರ್ ಮಾಡಿದ್ರೆ 9,355. ಇನ್ನೊಂದು ಕಡೆಗೆ ಕೆಆರ್ ಪೇಟೆಯಲ್ಲಿ ಗೆಲುವಿನ ಅಥವಾ ಲೀಡ್ನ ಅಂತರ 26,522 ಆಗ್ತಾ ಇದೆ ಕುಮಾರಸ್ವಾಮಿ ಅವರಿಗೆ. ಸೊ ಇಲ್ಲೂ ಅವ್ರಿಗೆ ಲೀಡ್ ಸಿಕ್ಕಿದೆ. ಕೆಆರ್ ನಗರ ಗಮನಿಸಿದ್ವಿ ನಾವು 6,847 ಅಂತರಗಳಲ್ಲಿ ಕುಮಾರಸ್ವಾಮಿ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಈ ವಿಧಾನಸಭಾ ಕ್ಷೇತ್ರದಲ್ಲಿ. ಅಂಚೆ ಮತಗಳು ಕುಮಾರಸ್ವಾಮಿ ಅವರಿಗೆ 4,399 ಮತಗಳು ಬಂದಿದ್ರೆ ಸ್ಟಾರ್ ಚಂದ್ರು ಅವರಿಗೆ 2,483 ಮತಗಳು ಸಿಕ್ಕಿದೆ. ಸೊ ಇಲ್ಲೂ ಲೀಡ್ನ ಅಂತರವನ್ನ ಗಮನಿಸಿದ್ವಿ. ಕುಮಾರಸ್ವಾಮಿ ಗೆಲುವಿಗೆ ಕಾರಣ ಏನು ಅಂತ ಕ್ವಿಕ್ ಆಗಿ ನೋಡೋದಾದ್ರೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ವರ್ಚಸ್ಸು ಇದಕ್ಕೆ ಕಾರಣ. ಸಂಘಟನಾ ಚಾತುರ್ಯತೆ ಹಾಗೂ ಜೆಡಿಎಸ್ನ ರಿವೈವಲ್ಗೆ ಕುಮಾರಸ್ವಾಮಿ ಅವರು ಬೇಕು ಅಂತ ಹೇಳಿ ತೀರ್ಮಾನವನ್ನು ಮತದಾರರು ಮಾಡಿರೋದು. ಮಂಡ್ಯ ಆಬ್ವಿಯಸ್ಲಿ ಜೆಡಿಎಸ್ನ ಭದ್ರಕೋಟೆ. ಜೆಡಿಎಸ್ ಹಾಗೂ ಬಿಜೆಪಿಯ ಮೈತ್ರಿ ಕೂಡ ಇಲ್ಲಿ ವರ್ಕೌಟ್ ಆಗಿರೋದು. ಒಂದಾಗಿರೋ ಪರಿಣಾಮ ಲಾಭ ಆಗಿದೆ. ಕುಮಾರಸ್ವಾಮಿಯನ್ನ ಸಾಲಿಡ್ ಆಗಿ ಒಕ್ಕಲಿಗರು ಇಲ್ಲಿ ಕೈ ಹಿಡಿದಿದ್ದಾರೆ ಹಾಗೂ ಗೆಲ್ಲಿಸಿಕೊಟ್ಟಿರುವಂತಹ ಲೀಡ್ನ ಪ್ರಮಾಣ ಕೂಡ ಅದನ್ನು ಬಿತ್ತರಿಸ್ತಾ ಇದೆ. ಹಾಗೆ ನಿಖಿಲ್ ಕುಮಾರಸ್ವಾಮಿ ಸೋಲಿನ ಅನುಕಂಪ ಕೂಡ ಕುಮಾರಸ್ವಾಮಿ ಅವರ ಕೈ ಹಿಡಿದಿರುವುದು ಸ್ಪಷ್ಟ ಆಗ್ತಾ ಇದೆ. ಮಾಜಿ ಶಾಸಕರು ಶ್ರಮ ವಹಿಸಿ ಕೆಲಸ ಮಾಡಿದ್ದು ಕೂಡ ವರ್ಕೌಟ್ ಆಗಿದೆ. ಜೆಡಿಎಸ್ಗೆ ಅಡ್ವಾಂಟೇಜ್ ಆಗಿದೆ. ಎಚ್ಡಿಕೆ ಗೆದ್ರೆ ಕೇಂದ್ರ ಸಚಿವರಾಗ್ತಾರೆ ಎಂಬಂತಹ ಅಂಶ ಕೂಡ ಇಲ್ಲಿ ವರ್ಕೌಟ್ ಆಗಿದೆ. ಸಾಮಾನ್ಯ ಜನ ಏನ್ ನೋಡ್ತಾರೆ ವೋಟ್ ಹಾಕ್ಬೇಕಾದ್ರೆ ಇವ್ರು ಗೆದ್ರೆ ಏನಾಗ್ತಾರೆ ಅಂತ. ಹೃದಯ ಶಸ್ತ್ರಚಿಕಿತ್ಸೆ ಅನುಕಂಪ, ವಿರೋಧ ಪಕ್ಷದ ನಾಯಕರ ಹೇಳಿಕೆ, ಆ ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟಂತಹ ಕೊಟ್ಟಂತಹ ಹೇಳಿಕೆಗಳು ವರವಾಗಿ ಪರಿಣಮಿಸಿದೆ ಜೆಡಿಎಸ್ಗೆ. ಕಾವೇರಿ ಹೋರಾಟದಲ್ಲಿ ಕುಮಾರಸ್ವಾಮಿ ಅವರ ಭಾಗಿತ್ವ ಹಾಗೂ ಕೊಟ್ಟಂತಹ ಹೇಳಿಕೆ ಜೊತೆಗೆ ಎಚ್ ಡಿ ದೇವೇಗೌಡರ ಬದ್ಧತೆ ಎಂತದಿತ್ತು ಕಾವೇರಿ ನೀರಿನ ವಿಚಾರದಲ್ಲಿ ಅನ್ನೋದನ್ನೆಲ್ಲ ಅವ್ರು ತಿಳಿಸಿದ್ದು ಜನರಿಗೆ ಮನವರಿಕೆ ಆಗಿದೆ. ಕೆರೆಗೋಡು ಹನುಮಧ್ವಜ ವಿವಾದ ಕೂಡ ಜೆಡಿಎಸ್ನ ಕೈ ಹಿಡಿದಿರೋದು ಗೊತ್ತಾಗ್ತಾ ಇದೆ. ಪಕ್ಷಾತೀತವಾಗಿ ಕುಮಾರಸ್ವಾಮಿಗೆ ಮಂಡ್ಯದ ಜನ ಮತ ಹಾಕಿ ಗೆಲ್ಲಿಸಿಕೊಂಡಿದ್ದಾರೆ. ಕುಮಾರಸ್ವಾಮಿ ಸಿಎಂ ಆಗಿದ್ದ ವೇಳೆ ಮಾಡಿದ ರೈತಪರ ಕೆಲಸಗಳು, ಬಿಡುಗಡೆಯಾದಂತಹ ಅನುದಾನ, ಅದರ ಬಗ್ಗೆ ಕೊಟ್ಟಂತಹ ಮಾಹಿತಿ ಕೂಡ ವರ್ಕೌಟ್ ಆಗಿದೆ. ಇಷ್ಟು ಮಾತ್ರ ಅಲ್ಲ, ಸ್ಟಾರ್ ಚಂದ್ರು ಸೋಲಿಗೆ ಕಾರಣ ಏನು ಅಂತ ಕ್ವಿಕ್ ಆಗಿ ನೋಡೋದಾದ್ರೆ ಹೊಸ ಮುಖವನ್ನ ಆಯ್ಕೆ ಮಾಡಿದ್ದು. ಅಂದ್ರೆ ಸ್ಟಾರ್ ಚಂದ್ರು ಯಾರು ಅಂತಾನೆ ಗೊತ್ತಿಲ್ಲ. ಅದು ಕೂಡ ಕುಮಾರಸ್ವಾಮಿ ಅವರ ವರ್ಚಸ್ಸಿನ ಮುಂದೆ ಸ್ಟಾರ್ ಚಂದ್ರು ಅವರ ವರ್ಚಸ್ಸು ಅಂಥದ್ದೇನಿದೆ ಅನ್ನೋದು ಬಹುತೇಕರ ಪ್ರಶ್ನೆ ಆಗಿತ್ತು. 7 ಮಂದಿ ಶಾಸಕರಿದ್ದಾರೆ ಎಂಬಂತಹ ಅತಿಯಾದಂತಹ ವಿಶ್ವಾಸ ಕಾಂಗ್ರೆಸ್ಗೆ ಕೈ ಕೊಟ್ಟಿದೆ. ವಿಶ್ವಾಸ ಇರಬೇಕು, ಅತಿಯಾದ ವಿಶ್ವಾಸ ಯಾವತ್ತೂ ಡೇಂಜರಸ್ ಅನ್ನೋದು ತಿಳಿದು ಬರ್ತಾ ಇದೆ. ಗ್ಯಾರಂಟಿ ಯೋಜನೆಗಳು ಫಲ ಕೊಡದೇ ಇರುವುದು, ಗ್ಯಾರಂಟಿ ಬಗ್ಗೆ ಜನ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸ್ಕೊಳ್ಬೇಕು ಅಂತ ಹೇಳಿ ಜನ ಮನಸ್ಸು ಮಾಡಿದ್ದು ಮತದಾರನ ತೀರ್ಪು ಅಲ್ಲಿ ಈ ರೀತಿ ಬರುವಂತೆ ಮಾಡಿದೆ. ತಮಿಳುನಾಡಿಗೆ ಕೆಆರ್ಎಸ್ ನಿಂದ ನೀರು ಹರಿಸಿದ್ದು ದೊಡ್ಡ ಪ್ರಮಾಣದಲ್ಲಿ ರೈತರ ಆಕ್ರೋಶಕ್ಕೆ ಕೂಡ ಕಾರಣ ಆಗಿತ್ತು. ಬಿಕಾಸ್ ಅವರು ಬೆಳೆಗಳನ್ನ ಕಳ್ಕೊಳ್ಬೇಕಾಯಿತು. ಸೊ ಇದು ಕೂಡ ಕಾಂಗ್ರೆಸ್ಗೆ ಹಿನ್ನಡೆಯನ್ನು ತಂದಿದೆ. ಮಹಿಳೆಯರ ಮತಗಳ ಮೇಲೆ ಕಾಂಗ್ರೆಸ್ ಹೆಚ್ಚು ಫೋಕಸ್ ಅನ್ನ ಮಾಡಿ ಮೇಲೆ ಭಾಷಣಗಳನ್ನ ಮಾಡಿತ್ತು. ಇನ್ಫ್ಯಾಕ್ಟ್ ಎಮೋಷನಲ್ ಕಾರ್ಡ್ ಅನ್ನ ಕೂಡ ಪ್ಲೇ ಮಾಡಲಾಗಿತ್ತು. ಬಟ್ ಮಹಿಳಾ ಮತದಾರರು ಕುಮಾರಸ್ವಾಮಿ ಅವರಿಗೆ ಜೈ ಅಂದಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ.
ಇದು ಸ್ಟಾರ್ ಚಂದ್ರು ಸೋಲಿಗೆ ಕಾರಣವಾದಂತಹ ಅಂಶಗಳಲ್ಲಿ ಒಂದು. ಭೀಕರ ಬರ ಇದ್ದಾಗಲೂ ಕೂಡ ನಾಲೆಗಳಿಗೆ ನೀರು ಬಿಡದೆ ಇರೋದು, ತಮಿಳುನಾಡಿಗೆ ನೀರು ಹರಿಸಿದ್ದು, ಚಾನೆಲ್ಗಳಲ್ಲಿ ನೀರಿಲ್ಲದೆ ಬೆಳೆಗಳನ್ನು ಬೆಳೆಯಕ್ಕೆ ಆಗಲಿಲ್ಲ ಅನ್ನೋದು, ಹಾಗೆ ಕುಮಾರಸ್ವಾಮಿ ಮೇಲೆ ಹಗುರವಾಗಿ ವಾಗ್ದಾಳಿ ನಡೆಸಿದ್ದು ಕಾಸ್ಟ್ಲಿಯಾಗಿ ಪರಿಣಮಿಸಿದೆ ಕಾಂಗ್ರೆಸ್ಗೆ. ಬೇಡವಾದಂತಹ ಕೆರಗೋಡು ಧ್ವಜವನ್ನ ಮೈ ಮೇಲೆ ಎಳ್ಕೊಂಡಿದ್ದು, ವಿವಾದವನ್ನು ಹುಟ್ಟಾಕಿದ್ದು, ಗ್ರಾಮಸ್ಥರನ್ನ ಕೆರಳಿಸಿದ್ದು, ಸಾಲು ಸಾಲು ಪ್ರತಿಭಟನೆಗೆ ಸಾಕ್ಷಿಯಾಗಿದ್ದು, ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಮೈನಸ್ ಆಗಿದೆ. ಪಕ್ಷಗಳ ಕಾರ್ಯಕರ್ತ ಬಂಧುಗಳಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಲೇಬೇಕು. ಸುಮಾರು 25 ಸ್ಥಾನಗಳು ಗೆಲ್ತಕ್ಕಂಥ ನನ್ನ ಅಭಿಪ್ರಾಯ. ಅತಿಯಾದಂತ ಒಂದು ವಾತಾವರಣವನ್ನ ಮೈಮರೆತವೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮೊದಲನೇ ಹಂತದಲ್ಲಿ 14ಕ್ಕೆ 14 ಸ್ಥಾನವೂ ಗೆಲ್ತಾರೆ ಅಂತಕ್ಕಂಥ ನಂಬಿಕೆ ಇತ್ತು ನನಗೆ. ಕೆಲವು ಸಮಸ್ಯೆಗಳು ಆಯ್ತು. ಹಣದ ಕೊರತೆ, ಅಲ್ಲಿಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಎಲ್ಲರೂ ಗೆಲ್ತೀವಿ ಅಂತಕ್ಕಂಥ ಒಂದು ಓವರ್ ಕಾನ್ಫಿಡೆನ್ಸ್ ನಲ್ಲಿ ಮೈಮರೆತಂತದ್ದು